ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 24ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 20 ಈ ಬಹುಪದೋಕ್ತಿಯ ಒಂದು ಅಪವರ್ತನವು ಎಕ್ಸ್ ಪ್ಲಸ್ 5 ಆದರೆ ಮತ್ತೊಂದು ಅಪವರ್ತನವು. ಸೊ ಆಯ್ಕೆ ಎ ಎಕ್ಸ್ ಮೈನಸ್ 4, ಆಯ್ಕೆ ಬಿ ಎಕ್ಸ್ ಪ್ಲಸ್ 2, ಆಯ್ಕೆ ಸಿ ಎಕ್ಸ್ ಪ್ಲಸ್ 4, ಆಯ್ಕೆ ಡಿ ಎಕ್ಸ್ ಮೈನಸ್ 5. ಸೊ ಕೊಟ್ಟಿರುವಂತಹ ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 20. ಸೊ ಈಗ ನಾವು ಇದರ ಅಪವರ್ತನಗಳನ್ನ ಕಂಡುಹಿಡ್ಕೊಳ್ಬೇಕು ಅಂದ್ರೆ ಮಧ್ಯದ ಪದವನ್ನ ವಿಭಜಿಸಬೇಕು. ಮಧ್ಯದ ಪದ ವಿಭಜನಾ ವಿಧಾನವನ್ನ ಉಪಯೋಗಿಸ್ಬೇಕು. ಸೊ ಇಲ್ಲಿ ಒಂದು ಅಪವರ್ತನಗಳನ್ನ ಕೊಟ್ಟಿದ್ದಾರೆ, ಇನ್ನೊಂದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಈಗ ಎಕ್ಸ್ ಸ್ಕ್ವೇರ್ ಇಂಟು 20 ಅಂದ್ರೆ ಮೈನಸ್ 20 ಎಕ್ಸ್ ಸ್ಕ್ವೇರ್ ಬರುವಂತದ್ದು. ಸೊ ಇದೇ ಪದವನ್ನ ಒಡೆದಾಗ ನಮ್ಗೆ ಪ್ಲಸ್ 1x ಇರ್ಬೇಕು. ಆ ರೀತಿಯ ಪದವನ್ನ ನಾವು ಹುಡುಕ್ಬೇಕಾಗತ್ತೆ. ಅಂದ್ರೆ ಮೊತ್ತ ಪ್ಲಸ್ 1 ಬರ್ಬೇಕು, ಅಗತ್ಯವಿರುವಂತಹ ಉತ್ಪನ್ನ ಅದರ ಪ್ರಾಡಕ್ಟ್ ಏನ್ ಬರ್ತಾ ಇರ್ಬೇಕು, ಮೈನಸ್ 20 ಬರ್ತಾ ಇರ್ಬೇಕು. ಅಂತಹ ಎರಡು ಸಂಖ್ಯೆಗಳನ್ನ ಹುಡುಕಿ. ಸೊ ನೋಡಿ, 5 4 20, 5 4 20, 5ರಲ್ಲಿ 4 ಹೋದ್ರೆ 1 ಸಿಗತ್ತೆ. ಹಾಗಾದ್ರೆ ಇದನ್ನ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 4x ಅಲ್ವಾ. 5 4 20ಗೆ ಸಮನಾಯ್ತು. ನೋಡಿ, 5x ಮೈನಸ್ 4x ಗುಣಾಕಾರ ಮಾಡಿದಾಗ ಪ್ಲಸ್ ಮೈನಸ್ ಮೈನಸ್ 5 4 20 ಎಕ್ಸ್ ಸ್ಕ್ವೇರ್ ಆಯ್ತು. ಸೊ ಅದೇ 5x ಮೈನಸ್ 4x ಮಾಡಿದ್ರೆ ಈಕ್ವಲ್ ಟು ಪ್ಲಸ್ 1x ಬರುತ್ತೆ. ಸೊ ಹಾಗಾಗಿ 5x ಮೈನಸ್ 4x ಮೈನಸ್ 20. ಸೊ ಇಲ್ಲಿ ಇದನ್ನ ಗುಂಪುಗಳನ್ನಾಗಿ ಸ್ಪ್ಲಿಟ್ ಮಾಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಯಾವ್ದು ಸಾಮಾನ್ಯವಾಗಿದೆ, ಎಕ್ಸ್ ಇದೆ. ಸೊ ಎಕ್ಸ್ ಅನ್ನ ಹೊರಗಿಟ್ಕೊಂಡಾಗ ಬ್ರಾಕೆಟ್ ಅಲ್ಲಿ ಎಕ್ಸ್ ಪ್ಲಸ್ 5. ಸೊ ಇಲ್ಲಿ ಮೈನಸ್ ಅನ್ನ ಹೊರಗಿಟ್ಕೊಳ್ತೇನೆ, 4 ಹೊರಗಿಟ್ಕೊಳ್ತೇನೆ. ಎಕ್ಸ್ 4 ಒಂದ್ಲೆ 4, ಸೊ 4 ಹೊರಗಡೆ ಹೋಗಿದೆ, ಎಕ್ಸ್ ಒಂದೇ ಉಳ್ಕೊಂಡಿದೆ. ಸೊ ಮೈನಸ್ 4 5 20. ಸೊ ಇಲ್ಲಿ ಪ್ಲಸ್ ಬರುತ್ತೆ. ನೋಡಿ, ಪ್ಲಸ್ ಮೈನಸ್ ಮೈನಸ್ 4x ಪ್ಲಸ್ ಮೈನಸ್ ಮೈನಸ್ 5 4 20ಗೆ ಸಮನಾಯ್ತು. ಸೊ ಈಗ ಈ ಎರಡು ಪದದಲ್ಲಿರುವಂತಹ ಸಾಮಾನ್ಯ ಪದ ಯಾವುದು, ಎಕ್ಸ್ ಪ್ಲಸ್ 5. ಸೊ ಎಕ್ಸ್ ಪ್ಲಸ್ 5 ಹೊರಗಡೆ ಹೋದ್ರೆ ಉಳಿದಿರೋದು ಎಕ್ಸ್ ಪ್ಲಸ್ 5 ಹೊರಗೆ ಹೋದ್ರೆ ಉಳಿದಿರೋದು ಮೈನಸ್ 4. ಹಾಗಾದ್ರೆ ಇಲ್ಲಿ ಇದರ ಅಪವರ್ತನಗಳು ಯಾವ್ದಾಯ್ತು ಹೇಳಿ, ಎಕ್ಸ್ ಪ್ಲಸ್ 5 ಎಕ್ಸ್ ಮೈನಸ್ 4. ಆಲ್ರೆಡಿ ಒಂದು ಅಪವರ್ತನವನ್ನ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 5. ಹಾಗಾದ್ರೆ ಇಲ್ಲಿ ಇನ್ನೊಂದು ಅಪವರ್ತನ ಯಾವ್ದಾಗತ್ತೆ ಹೇಳಿ, ಎಕ್ಸ್ ಮೈನಸ್ 4. ಸೊ ಎ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.